ಶಾಮನೂರು ಮೊಮ್ಮಗ ಸಮರ್ಥ ನಾಮಿನೇಷನ್ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಸಮರ್ಥ ಕಣಕ್ಕಿಳಿಯುವ ಕಾಂಗ್ರೆಸ್ ಬಿ ಫಾರಂ ಭರವಸೆಯಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ನಮ್ಮ ತಾತ ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ ಅನ್ನ ಕಟ್ಟಿದ್ದಾರೆ. ಸಮರ್ಥ್ಗೆ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಒಂದಿಷ್ಟು ಕಿವಿ ಮಾತುಗಳು, ಜೊತೆಗೆ ಕಾಂಗ್ರೆಸ್ ಬಿ ಫಾರಂ ಸಿಗುತ್ತೆ ಎನ್ನುವಂತಹ ಭರವಸೆಯಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂಥದ್ದು. ಕಾಂಗ್ರೆಸ್ನಿಂದಲೇ ನಾಮಪತ್ರ ಸಲ್ಲಿಕೆ ಅಂತ ಸಮರ್ಥ ಹೇಳಿರುವಂಥದ್ದು. ನಮ್ಮ ತಾತ ಕಾಂಗ್ರೆಸ್ ಅನ್ನ ಕಟ್ಟಿ ಬೆಳೆಸಿರುವಂಥದ್ದು. ಇನ್ನು ಯುಗಾದಿ ಮತ್ತೆ ರಂಜಾನ್ ಎರಡೂ ಹಬ್ಬ ಇದೆ. ಎರಡೂ ಹಬ್ಬದ ಶುಭ ಗಳಿಕೆ ಹಿನ್ನೆಲೆಯಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದೀವಿ ಅಂತ ದುರ್ಗಾದೇವಿ ಆಶೀರ್ವಾದ, ಕಾರ್ಯಕರ್ತರ ಬೆಂಬಲದಿಂದ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇರುವಂಥದ್ದು. ಅಲ್ಪಸಂಖ್ಯಾತರು ಸೇರಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗುವುದು ಅಂತ ಕೂಡ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಮಾರ್ಚ್ 23ಕ್ಕೆ ಅಧಿಕೃತವಾಗಿ ನಾಮಪತ್ರ ಸಲ್ಲಿಕೆ ಅಂತ ಹೇಳಿದ್ದಾರೆ. ಬೈ ಎಲೆಕ್ಷನ್ಗೆ ಶಾಮನೂರು ಮೊಮ್ಮಗ ಸಮರ್ಥ ನಾಮಿನೇಷನ್. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಸಮರ್ಥ ಕಣಕ್ಕಿಳಿತಾ ಇರುವಂಥದ್ದು. ಸಮರ್ಥ್ಗೆ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಸಾಥ್ ಕೊಡ್ತಾ ಇದ್ದಾರೆ. ದೇಶಿ ಸಾಂಪ್ರದಾಯಿಕ ಉಡುಗೆ ತೊಟ್ಟು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇರುವಂಥದ್ದು. ಕಾಂಗ್ರೆಸ್ ಬಿ ಫಾರಂ ಸಿಗುತ್ತೆ ಎಂಬ ಭರವಸೆಯಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನಿಂದಲೇ ನಾಮಪತ್ರ ಸಲ್ಲಿಕೆ ಅಂತ ಹೇಳ್ಬಿಟ್ಟು ಸಮರ್ಥ ಫೈನಲೈಸ್ ಮಾಡಿರುವಂಥದ್ದು. ಜೊತೆಗೆ ನಮ್ಮ ತಾತ ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ ಅನ್ನ ಕಟ್ಟಿ ಬೆಳೆಸಿದ್ದಾರೆ. ಸೊ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇರುವಂತಹ ದೃಶ್ಯಗಳು. ಸೊ ಫೈನಲ್ ಆಗಿ ಸಮರ್ಥ ನಾಮಿನೇಷನ್ ಬೈ ಎಲೆಕ್ಷನ್ ಶಾಮನೂರು ಮೊಮ್ಮಗ ಸಮರ್ಥ ನಾಮಿನೇಷನ್ ಆಗಿರುವಂಥದ್ದು. ಸೊ ಯುಗಾದಿ ಮತ್ತೆ ರಂಜಾನ್ ಎರಡೂ ಹಬ್ಬದ ಶುಭ ಗಳಿಗೆಯಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇರುವಂತಹ ದೃಶ್ಯಗಳು. ಸಮರ್ಥ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಸಾಥ್ ಕೊಟ್ಟಿದ್ದಾರೆ. ಇವತ್ತು ನಾವು ಯುಗಾದಿ ಹಬ್ಬದ, ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು 2 ದಿನಗಳು ಕೂಡ ಬಹಳ ಒಳ್ಳೆ ದಿನ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕರನ್ನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ನಮ್ಮ ಅಜ್ಜರು ಶಾಮನೂರು ಶಿವಶಂಕರಪ್ಪ ಅವರು, ಆಮೇಲೆ ನಮ್ಮ ನಗರ ದೇವತೆ ದುಗಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತೀವಿ. ಕಾಂಗ್ರೆಸ್ ಕಟ್ಟಿರೋದೇ ಅವ್ರು ಇಲ್ಲಿ ಮಧ್ಯ ಕರ್ನಾಟಕನಲ್ಲಿ. ಹ್ಞೂನ್ರಿ, ಆಗತ್ರಿ. ಇವತ್ತಿಲ್ಲ ಅಂದ್ರೆ ನಾಳೆ ಆಗುತ್ತೆ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತಿ ಅಂತ. ನಾವೀಗ ಇವತ್ತು ಒಳ್ಳೆ ದಿನ ಅಂತ ಇವತ್ತೇ ಮಾಡ್ತಿದ್ದೀವಿ. ನಮ್ ತಾತಾರ್ ಏನೇನ್ ಮಾಡಿದ್ರು ನಾವು ಆ ಕೆಲ್ಸಗಳು ಮುಂದುವರಿತೀವಿ. ಆಮೇಲೆ ಎಲ್ಲಾರು ಶಾಮನೂರು ಶಿವಶಂಕರಪ್ಪ ಅವರನ್ನ ಅಪ್ಪಾಜಿ ಅಂತಾನೆ ಕರೀತಾರೆ. ಬರೀ ದಾವಣಗೆರೆನಲ್ಲ, ಕರ್ನಾಟಕ ಇಂಡಿಯಾನಲ್ಲೂ ಬಹಳ ಜನ ಅಪ್ಪಾಜಿ 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 ಅಂತ ಕರೀತಾರೆ. ಅದಕ್ಕೆ ಸುಮಾರು 6 ತಿಂಗಳಿಂದ ಎಲ್ಲಾರು ಚೂರು ಅವರು ಅಪ್ಪಾರ ಸ್ಥಾನದಲ್ಲಿರೋರು ಒಬ್ರು ವ್ಯಕ್ತಿನ ಕಳ್ಕೊಂಡಂಗ ಆಗಿತ್ತು. ನಾವು ಅವಾಗಿಂದ ಅಡ್ಡಾಡ್ಕಂತ ಜನನೇ ಚೂರು ಬಹಳ ಪ್ರೀತಿಸ್ತದ ನಮ್ಗೆ. ಯಾಕಂದ್ರೆ ನಾವು ನಮ್ ಕಿವಿರ್ಬೋದು, ನಮ್ ಮೂಗಿರ್ಬೋದು, ಆದ್ರೆ ಅಜ್ಜಾರ್ ನೆನೆಸ್ತಾರೆ. ಆಮೇಲೆ ಅದೇ ಬೇಡ್ದಿರ್ತಂತಾರೆ. ಅಜ್ಜಾರ್ ಯಾವ ಲೆಕ್ಕಕ್ಕೆ ಬಡವ್ರ ಸೇವೆ ಮಾಡಿದ್ರು, ಎಲ್ಲಾ ವರ್ಗದ ಜನರ ಸೇವೆ ಮಾಡಿದ್ರು, ಅದೇ ಲೆಕ್ಕಕ್ಕೆ ನಾವು ಸೇವೆ ಮಾಡ್ಬೇಕು ಅಂತ ಜನನೇ ನಮಗೆ ಆದೇಶ ಕೊಡ್ತಿದ್ದಾರೆ. ನಾವ್ ಮುಂದೆ ಮಾಡ್ಕಂತ ಇರ್ತೀವಿ ಅಂತ. ಬಹಳ ಚೆನ್ನಾಗೈತಿ. ಯಾಕಂದ್ರೆ ಎಲ್ಲಾರು ನಾವು ಹುಟ್ಕೊಳ್ತೀವಿ, ಎಲ್ಲಾರು ನಮಗೆ ನಮ್ ಮಾವ ಅಂತಾನೆ ಕರ್ಗಿತೀವಿ. ಅದಕ್ಕೆ ಅದ್ರಲ್ಲಿ ಏನು ಸಂಕೋಚ ಇಲ್ಲ. ಇವತ್ತು ನಾವು ಯುಗಾದಿ ಹಬ್ಬದ, ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.